ಇನ್ನು ರಾಮನಗರ ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ವಿರೋಧದ ನಡುವೆಯೂ ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಒಂದ್ ಕಡೆ ರೈತರು, ಇನ್ನೊಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ಬಿಡದಿಯ ಟೌನ್ಶಿಪ್ ವಿಚಾರ ಏನಾಗುತ್ತೆ ಹಾಗಾದ್ರೆ? 3 ಗ್ರಾಮಗಳ 518 ಎಕರೆ ಭೂ ಸ್ವಾಧೀನಕ್ಕೆ ಈಗ ಸಜ್ಜಾಗಿರೋದು. ಒಂದಲ್ಲ ಎರಡಲ್ಲ, ಅಧಿಸೂಚನೆ ಪ್ರಕಟ ಆಗಿದೆ. ಬಿಡದಿ ಹೋಬಳಿಯ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಈ ಭಾಗದಲ್ಲಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದೆ ಸರ್ಕಾರ. 754 ಎಕರೆ ಭೂ ಸ್ವಾಧೀನ ದಾಖಲೆಯನ್ನು ಸಲ್ಲಿಸಿ ಪರಿಹಾರಕ್ಕೆ ಸೂಚನೆ ಕೊಟ್ಟಿರೋದು. ಪ್ರತಿ ಎಕರೆಗೆ ಕನಿಷ್ಠ 2.14 ಕೋಟಿ ರೂಪಾಯಿ ದರ ನಿಗದಿ ಮಾಡಲಾಗಿದೆ. ರೈತರ ವಿರೋಧದ ನಡುವೆಯೂ ಕೂಡ ನಗರಾಭಿವೃದ್ಧಿ ಇಲಾಖೆ ಸೂಚನೆಯನ್ನು ಹೊರಡಿಸಿರೋದು. ದಿನ ಬೆಳಗಾದ್ರೆ ಭಾಗದಲ್ಲಿ ಹೋರಾಟ ನಡೀತಾ ಇದೆ. ಇಡೀ ಅಕ್ಕಪಕ್ಕದ ಗ್ರಾಮದವರು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ, ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಯಾವುದು ಬರಡು ಭೂಮಿ ಎಲ್ಲ, ನಮಗೆ ಜಮೀನು ಬೇಕೇ ಬೇಕು ನಮಗೆ ಅಂತ. ಆದರೆ ಸರ್ಕಾರ ಇದ್ಯಾವುದಕ್ಕೂ ಕ್ಯಾರೆ ಅಂತ ಹೇಳದೆ ಅಧಿಸೂಚನೆ ಹೊರಡಿಸ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಸೆಟಲ್ಮೆಂಟ್ ಮಾಡಿಬಿಡಿ, ನೇರವಾಗಿ ಅವರ ಖಾತೆಗೆ ಹಣವನ್ನು ಹಾಕಿಬಿಡಿ ಅಂತ. ಒಂದು ಕಡೆ ಸರ್ಕಾರದ ಈ ಯೋಜನೆ, ಇನ್ನೊಂದು ಕಡೆ ರೈತರ ವಿರೋಧ, ಎರಡರ ನಡುವೆಯೂ ಕೂಡ ಬಿಡದಿ ಟೌನ್ಶಿಪ್ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿರೋದು. ನೋಡಿ, ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಹೋರಾಟದ ಜೊತೆಗೆ ನಾವು ಏನು ಕಮ್ಮಿ ಇಲ್ಲ ಅಂತ ಸರ್ಕಾರ ಕೂಡ ರೈತರನ್ನ ಎದುರು ಹಾಕೊಂಡು ಈ ಯೋಜನೆಗೆ ಕೈ ಹಾಕಿರೋದು. 3 ಗ್ರಾಮಗಳಲ್ಲಿ 518 ಎಕರೆ ಭೂ ಸ್ವಾಧೀನಕ್ಕೆ ಸಿದ್ಧತೆ ಮಾಡ್ಕೊಂಡ್ಬಿಡಿ ಅಂತ ಅಧಿಸೂಚನೆ ಪ್ರಕಟ ಆಗೋಗಿದೆ. ಯಾವ್ಯಾವ ಭಾಗದಲ್ಲಿ ಅಂದರೆ ಆ ಕೆಂಪಯ್ಯನಪಾಳ್ಯ, ಆ ಬಿಡದಿ ಹೋಬಳಿಗೆ ಸಂಬಂಧಪಟ್ಟಂತೆ ಇದು. ಮಂಡಲಹಳ್ಳಿ, ಆ ವಡೇರಹಳ್ಳಿಯ ಭಾಗ, ಈ ಭಾಗದಲ್ಲಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ ನಗರಾಭಿವೃದ್ಧಿ ಇಲಾಖೆಯಿಂದ. ಇದು ಮತ್ತೆ ಆ ಭಾಗದ ರೈತರ ಆಕ್ರೋಶಕ್ಕೆ ಮತ್ತಷ್ಟು ಬೆಂಕಿ ಹಚ್ಚಿದಂತಾಗಿರೋದೀಗ. ಅಲ್ಲ, ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ, ರೈತರನ್ನ ಮನವೊಲಿಸದೆ ಈ ರೀತಿಯಾಗಿ ಕಾರ್ಯವನ್ನು ಮಾಡಿರೋದು ಯಾಕೆ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ನೋಡ್ತಾ ಇದ್ದೀವಿ ಟೌನ್ಶಿಪ್ ವಿಚಾರ, ಅದರಲ್ಲೂ ಕೂಡ ಬಿಡದಿಯ ಟೌನ್ಶಿಪ್ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈಗ ನಗರಾಭಿವೃದ್ಧಿ ಇಲಾಖೆ ಭೂ ಸ್ವಾಧೀನಕ್ಕೆ ಆದೇಶ ಮಾಡಿದೆ, ಹಣವನ್ನು ಹಾಕಿಬಿಡಿ ಅಂತ. ಹೇಗಿದೆ ಸದ್ಯದ ಪರಿಸ್ಥಿತಿ ಆ ಭಾಗದಲ್ಲಿ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತ ಶಿವಕುಮಾರ್, ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ವಿರೋಧಿಸಿ ರೈತರು ಸುಮಾರು 450-460 ದಿನಗಳಿಂದ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದ್ರ ನಡುವೆ ಕೂಡ ಇದೀಗ ನೋಟಿಫಿಕೇಶನ್ ಸರ್ಕಾರ ಹೊರಡಿಸಿರುವಂತದ್ದು. 3 ಗ್ರಾಮಗಳ ಸುಮಾರು 518 ಎಕರೆ ಭೂ ಸ್ವಾಧೀನಕ್ಕೆ ಇದೀಗ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಏನು ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಳಿ ಸೇರಿದಂತೆ 3 ಗ್ರಾಮಗಳ 518 ಎಕರೆಗೆ ಇದೀಗ ಅಧಿಸೂಚನೆಯನ್ನು ಹೊರಡಿಸಿ, ಅಂದ್ರೆ ಈ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತ 518 ಎಕರೆ ಏನ್ ರೈತರಿದ್ದಾರೆ ಅವ್ರಿಗೆ ಭೂ ಮಂಜೂರಾತಿಯನ್ನು ಪರಿಹಾರದ ಹಣವನ್ನು ನೀಡಲಿಕ್ಕೆ ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿರುವಂತದ್ದು. ಅಗತ್ಯ ದಾಖಲಾತಿಗಳನ್ನ ಒದಗಿಸಿ ಹಣವನ್ನ ಪಡೆದುಕೊಂಡಿ ಅಂತೇಳಿ ಈಗ ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂತದ್ದು. ರೈತರಿಗೆ ಮತ್ತಷ್ಟು ವಿರೋಧ ಆಗುವಂತದ್ದು. ಯಾಕಂದ್ರೆ ಈ 518 ಎಕರೆ ಏನು GMC ಸರ್ವೆನ ಮಾಡಿದ್ದಾರೆ. ಈ 518 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾದಂತ ಸಂದರ್ಭದಲ್ಲಿ ರೈತರು ಸಹಜವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸುಮಾರು 24 ಗ್ರಾಮಗಳ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ವಿರೋಧ ಇತ್ತು, ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ನಡೆಸಿದ್ರು ಕೂಡ ಅಂತಿಮವಾಗಿ ಅಧಿಸೂಚನೆ ಹೊಡೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ರೈತರು ಮತ್ತಷ್ಟು ವಿಕೋಪಕ್ಕೆ ಹೋಗುವಂತದ್ದು. ಯಾಕಂತಂದ್ರೆ ನಿರಂತರವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಈ ರೀತಿ ನೋಟಿಫಿಕೇಶನ್ ಹೊರಡಿಸಿರುವಂತದ್ದು ರೈತರು ಮತ್ತಷ್ಟು ಕೆಳಿಸುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿದ್ಯಾ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಸದ್ಯ ನೋಟಿಫಿಕೇಶನ್ ಆಗಿದೆ. ರೈತರು ಕೂಡ ಅಂದ್ರೆ ಯಾವ ಸಂದರ್ಭದಲ್ಲಿ ದಾಖಲಾತಿಗಳನ್ನ ಕೊಟ್ಟರು ಕೂಡ ಪರಿಹಾರವನ್ನ ಕೊಡ್ಲಿಕ್ಕೆ ಈಗ ಬಿಡದಿ ಇಂಟಿಗ್ರೇಟೆಡ್ ಗ್ರೇಟರ್ ಅಭಿವೃದ್ಧಿ ಪ್ರಾಧಿಕಾರ ಇನ್ನು ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಒಂದಷ್ಟು ಅಗತ್ಯ ದಾಖಲಾತಿಯನ್ನ ಕೊಡಿ 2,18,00,000 2,50,00,000ವರೆಗೂ ಕೂಡ ಪರಿಹಾರವನ್ನ ನೀಡೋದಕ್ಕೆ ಈಗ GBD ಮುಂದಾಗಿರುವಂತದ್ದು. ಇದು ರೈತರಿಗೆ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಶಿವಕುಮಾರ್, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗಾಗಿ.